ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆಯಲ್ಲಿ 185ನೇ ವಿಶ್ವ ಛಾಯಾಗ್ರಾಹಕ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ. ಮುಖ್ಯ ಅತಿಥಿಗಳಾಗಿ ಹಾರುಗೆರೆಯ ಸಿಪಿಐ ರವಿಚಂದ್ರನ್ ಇವರು ಆಗಮಿಸಿ ಜ್ಯೋತಿ ಬೆಳಗಿಸಿ ಕೇಕ್ ಕಟ್ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಂತರ ಅವರು ಮಾತನಾಡಿ, ನಮ್ಮ ಗೌರವ ವೃತ್ತಿ ಬದುಕನ್ನು ರೂಪಿಸಿಕೊಳ್ಳಬೇಕು ಅಂತ ಎಲ್ಲ ಛಾಯಾಗ್ರಾಹಕರಿಗೆ ಇದೇ ಮಾತನ್ನ ಹೇಳಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ ರಕ್ಷಾ ಬಂಧನ ಇರೋದ್ರಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ನಿಮ್ಮ ಮನೆಯವರು ಹೊರಗಡೆ ಬೈಕ್ ಮೇಲೆ ಹೊರಗಡೆ ಅವರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು ಅಂತ ಹೇಳಿ ಎಂದರು. ಇದೇ ನಿಮ್ಮ ರಕ್ಷಾ ಬಂಧನ ಉಡುಗೊರೆ ಎಂದು ಹೇಳಿ ನಿಮ್ಮ ಅಣ್ಣ ತಮ್ಮಂದಿರನ್ನ ಕಳಿಸ್ರಿ ಎಂದು ಹೇಳಿದ್ದಾರೆ. ಕಾಳಿಕಾದೇವಿ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ವಿ. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಈ ವರ್ಷವೂ ಕೂಡ ಮಳೆಯಿಂದಾಗಿ ಸ್ವಲ್ಪ ಮಟ್ಟಿಗೆ ಅಸ್ತವ್ಯಸ್ತ ಆದರೂ ಕೂಡ ಒಂದು ಎಲ್ಲ ಲವಲವಿಕೆ ಏನು ಕಡಿಮೆ ಆಗಿಲ್ಲ, ಅದೇ ಲವಲವಿಕೆ ಇದೆ. ಅಷ್ಟು ಒಂದು ಲವಲವಿಕೆಯಾಗಿ ಅತ್ಯಂತ ಸಂತೋಷವಾಗಿ ತಾವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನೋಡಿದರೆ ನನಗೆ ಭಾಳಷ್ಟು ಖುಷಿ ಅನ್ನಿಸ್ತಾ ಇದೆ. ಯಾಕಂತಂದರೆ ಒಂದು ಅಸಂಘಟಿತ ಒಂದು ನಾವು ಅಂತ ಕರಿಬೋದು, ಅಸಂಘಟಿತವಿದ್ದರೂ ಕೂಡ ಸಂಘಟಿತರಾಗಿ ತಾವೆಲ್ಲ ಕಾರ್ಯಕ್ರಮ ಮಾಡ್ತಾ ಇರೋದು ಸಂತೋಷ ತರ್ತಕ್ಕಂಥ ಒಂದು ವಿಚಾರ. ಚಿತ್ರ ಎಲ್ಲ ನನ್ನ ಸ್ನೇಹಿತರಿಗೆ, ಹಿರಿಯರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಮುದ್ದು ಮಕ್ಕಳೇ, ಎಲ್ಲ ಹಿರಿಯರೇ, ತಾಲೂಕಿನ ಆದ್ಯಂತ ಬಂದಿರತಕ್ಕಂಥ ಎಲ್ಲ ಮಿತ್ರರೇ, ಎಲ್ಲರಿಗೂ ಶರಣಾರ್ಥಿಗಳು. ವಾಗಿರ್ತಕ್ಕಂಥ ಚನ್ನ ಋಷಭೇಂದ್ರ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ಒಡಮುಟ್ಟು ಈ ಒಂದು ಛಾಯಾಗ್ರಾಹಕ ಒಂದು ದಿನಾಚರಣೆಯ 185ನೇ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಭೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆನ್ನದೇ ಎಲ್ಲ ಮಹೋದಯರಿಗೂ ಕೂಡ ಶರಣಾರ್ಥಿಗಳು. ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಮತ್ತು ಗೌರವ, ವೃತ್ತಿ ಗೌರವ ಅಂತಕ್ಕಂಥದ್ದು, ವೃತ್ತಿ ಪರತೆ ಆಯಿತು, ವೃತ್ತಿ ಗೌರವ. ನಾವು ಎಲ್ಲಿ ಹೋದಲ್ಲೆಲ್ಲ ನಾವು ಪೊಲೀಸ್ ಇಲಾಖೆ ನಮಗೆ ಅಷ್ಟಕ್ಕೆ ನಾವು ಬೇಕು ಅಂತಂದ್ರೆ ಏನು ರೀ ಪೊಲೀಸ್ ಇಲಾಖೆ ಏನು ಸರಿ ಇಲ್ಲರಿ ಹಂಗೆ ಅನ್ಕೊಂಡು ಕೂತ್ಕೊಂಡ್ರೆ ಅದು ವೃತ್ತಿ ಗೌರವ ಆಗೋದಿಲ್ಲ. ನಮ್ಮ ಗೌರವವನ್ನು ಹೆಚ್ಚಿಸ್ಕೋತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಪೊಲೀಸ್ ಇಲಾಖೆಯ ಗೌರವವನ್ನು ಹೆಚ್ಚಿಸ್ಕೋತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಅದೇ ರೀತಿಯಾಗಿರ್ತಕ್ಕಂಥದ್ದು ಛಾಯಾಚಿತ್ರ ಗ್ರಾಹಕರದೊಂದು ಅದೊಂದು ಕೂಡ ವೃತ್ತಿ. ತಾವು ಈಗ ಮೊದಲೆಲ್ಲ ನಾವೆಲ್ಲ ನೋಡಿದ್ದೀವಿ ಯಾವ ರೀತಿ ಫೋಟೋಗ್ರಾಫಿ ಬಂತು, ಯಾವ ರೀತಿ ಫೋಟೋಗ್ರಾಫಿ ನಾವು ಒಂದು ಡೆವಲಪ್ಮೆಂಟ್ ಹಾಕೊಂತ ಹೋಯಿತು ಅಂತಕ್ಕಂಥದ್ದು ತಮಗೆಲ್ಲ ಸರಿಯಲ್ಲ, ನಮ್ಗಿಂತ ಹೆಚ್ಚಿಗೆ ನಿಮಗೆಲ್ಲ ಗೊತ್ತಿದೆ. ಮೊದಲಕ್ಕೆಲ್ಲ ಎಷ್ಟು ಅದನ್ನು ಕ್ಲಾರಿಟಿ ಇರ್ತಿರ್ಲಿಲ್ಲ ಅಷ್ಟೊಂದು ಮೊದಲಕ್ಕೆ. ಈಗೆಲ್ಲ ಫುಲ್ ಕ್ಲಾರಿಟಿ ಇರುತ್ತೆ, ಮತ್ತೆ ಮಿಕ್ಸ್ ಮಾಡ್ಬೋದು. ಈಗ ಅಂತಹ ಒಂದು ಸಿಚುವೇಶನ್ದಲ್ಲಿ ನಾವು ಪ್ರತಿನಿತ್ಯ ನಾವು ಹೊಸದನ್ನು ಕಲಿಬೇಕಾಗಿದೆ. ಈಗ ಹೊಸದನ್ನು ಕಲೀಲಿಕ್ಕೆ ನಾವು ಮೈ ಒಡ್ಡಬೇಕಾಗಿದೆ. ಅಂದರೆ ಇಟ್ ಮೀನ್ಸ್ ನಾವು ಅದರ ಬಗ್ಗೆ ನಾವು ನಮ್ಮ ಜ್ಞಾನವನ್ನು ತೆರೆದಿಡಬೇಕಾಗಿದೆ, ನಮ್ಮ ಜ್ಞಾನ ಓಪನ್ ಆಗಬೇಕಾಗಿದೆ. ಅದು ನಮ್ಮ ವೃತ್ತಿಪರತೆ. ನಮ್ಮ ವೃತ್ತಿಪರತೆಯನ್ನು ನಾವು ಹೆಚ್ಚಿಸ್ಕೋಬೇಕು. ಯಾಕಂದರೆ ಬದಲಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ, ಒಂದು ಆಧುನಿಕ ಜಗತ್ತಿನಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಅನಿವಾರ್ಯ. ಆ ನಿಟ್ಟಿನಲ್ಲಿ ನೀವೇನು ವೃತ್ತಿಪರತೆ ಏನು ಛಾಯಾಚಿತ್ರ ಒಂದು ವೃತ್ತಿಪರತೆ ಏನಿದೆ ಆ ನಿಟ್ಟಿನಲ್ಲಿ ತಾವು ಎಲ್ಲ ಬದಲಾವಣೆಗಳಾಗ್ತಕ್ಕಂಥದ್ದು ಕಮ್ಯುನಿಕೇಷನ್ ಆಗಿರ್ಬೋದು, ಭಾಳಷ್ಟು ನಿಮ್ಮ ಟೆಕ್ನಾಲಜಿ ಆಗಿರ್ಬೋದು. ಆದರೆ ಈ ಒಂದು ದಿನಾಚರಣೆಯಲ್ಲಿ ತಾವೆಲ್ಲ ಪಾಲ್ಗೊಂಡು ಕುಟುಂಬ ಸಮೇತ ಪಾಲ್ಗೊಂಡು ದಿನಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಸಂತೋಷ ತರ್ತಕ್ಕಂಥ ವಿಚಾರ. ನಮಗೆ ಮುಖ್ಯವಾಗಿ ನಮ್ಮ ವೃತ್ತಿ ಗೌರವ ಭಾಳಷ್ಟು ಇಂಪಾರ್ಟೆಂಟು. ನಾವು ಯಾವುದೇ ವೃತ್ತಿ ಇರಲಿ, ಆ ವೃತ್ತಿಯಲ್ಲಿರ್ತಕ್ಕಂಥ ಗೌರವ, ನಾವು ವೃತ್ತಿ ಗೌರವ ಯಾವಾಗಲೂ ನಮ್ಮಲ್ಲಿ ಜಾಗೃತವಾಗಿರ್ಬೇಕದು. ನಾವು ಮಾಡ್ತಕ್ಕಂಥ ವೃತ್ತಿ, ಈಗ ನಮ್ಮದು ಪೊಲೀಸ್ ಇಲಾಖೆ ಒಳಗೆ ನಾವು ಇರ್ತೀವಂತ, ನಾವು ಪೊಲೀಸ್ ಇಲಾಖೆ ಒಳಗಿದ್ದಾಗ ನಾವು ನಮ್ಮ ವೃತ್ತಿ ಗೌರವ, ನಮ್ಮ ವೃತ್ತಿಪರತೆ, ವೃತ್ತಿ ಕೌಶಲ್ಯ ನಾವು ಹೆಚ್ಚಿಸ್ಕೋಬೇಕಾಗತ್ತೆ. ವೃತ್ತಿ ಕೌಶಲ್ಯ ನಾವು ಒಂದ್ಸರಿ ನಾವು ಅಪಾರ್ಟ್ಮೆಂಟ್ ಆಗಿ ಟ್ರೈನಿಂಗ್ ತೊಗೊಂಡು ಬಂದುಬಿಟ್ಟಿಪ್ಪ ಅಂತಂದ್ರೆ ಮುಗಿದು ಬಿಡೋದಲ್ಲ. ಅದು ಹೊಸ ಚಾಲೆಂಜ್ಗಳು ಬಂದಿರ್ತಾವೆ ನಮಗೆ.
ಹೊಸ ಹೊಸ ಚಾಲೆಂಜ್ಗಳು ನಾವು ಫೇಸ್ ಮಾಡಬೇಕು. ಹೊಸ ಹೊಸ ಕಾನೂನುಗಳು ಬಂದಿರ್ತಾವೆ, ಅವುಗಳನ್ನ ನಾವು ತಿಳ್ಕೋಬೇಕು. ಎಲ್ಲ ತರಹದ ಅಪರಾಧಗಳು ಬಂದಿರ್ತಾವೆ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಎಲ್ಲ ಥರದ ಜನಗಳು ನಮಗೆ ಭೇಟಿ ಹಾಕಾರ, ಎಲ್ಲ ತರಹದ ಕಾಂಪ್ಲಿಕೇಶನ್ ನಮಗೆ ಬಂದು ಹೋಗ್ತಾವೆ ಸಿಚುವೇಶನ್ಸ್. ಈ ಸಂದರ್ಭದಲ್ಲಿ ತಮಾನಿ ಕುರಿ ಸಾದೇವಲಾಳಿ, ಗೌರವ ಅಧ್ಯಕ್ಷ ಶಿವಯ್ಯ ಮಠಪತಿ, ಅಧ್ಯಕ್ಷ ಹನುಮಂತ ಕುರಿ, ಉಪಾಧ್ಯಕ್ಷರು ಆದ ಹನುಮಂತ ಸಣ್ಣಕ್ಕಿನವರ್, ಕಾರ್ಯದರ್ಶಿ ರವಿ ದೊಂಗಡಿ, ಖಜಾಂಚಿ ಜ್ಯೋತಿಬಾ ಧುಮಾಳಿ, ರಾಜು ದೊಂಗಡಿ, ಇನ್ನುಳಿದ ಫೋಟೋಗ್ರಾಫರ್ ಸಂಘದ ಸರ್ವ ಸದಸ್ಯರು ಹಾಗೂ ಕುಟುಂಬಸ್ಥರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.